ಮಲೆನಾಡಿನ ಪ್ರಸಿದ್ಧವಾದ ಖಾದ್ಯ. ಇದನ್ನ ಎಲ್ರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಬೀಜನೂ ತುಂಬಾ ಒಳ್ಳೇದಲ್ವಾ, ಅದಕ್ಕೆ ಬೀಜನೂ ತೆಗ್ದಿಲ್ಲ. ಅಂಗಡಿಲಿ ತರೋ ಪ್ರಾಡಕ್ಟ್ಸ್ಗಿನ್ನ ಇದಕ್ಕೆ ನಿಮ್ಮ ಪ್ರಾಡಕ್ಟ್ಸಿಗೆ ಏನು ವ್ಯತ್ಯಾಸ ಇದೆ ಅಂತ? ನಮ್ಮ ಪ್ರಾಡಕ್ಟು ನಾವು ಜಾಸ್ತಿ ತುಂಬಾ ದಿನ ಮಾಡಿರಲ್ಲ ಒಂದು, ಆಮೇಲೆ ಕೆಮಿಕಲ್ನ ಹಾಕೋದಿಲ್ಲ. ಅವರೆಲ್ಲ ಹಾಳಾಗಬಾರ್ದು ಅಂತ ಕೆಮಿಕಲ್ ಹಾಕ್ಬಿಟ್ಟು ಪ್ರಿಸರ್ವೇಟಿವ್ಸ್ ಮಾಡ್ತಾರೆ. ಆಮೇಲೆ ಏನೇನು ಕಲರ್ ಕೂಡ ಇದಾಗಿಲ್ಲ. ಅವ್ರು ತಗೊಂಬಂದಾಗ ಹಿಂಗೆ ಇರ್ತಾವ, ಇರೋದು ಅಂದ್ರೆ ಬೇಡ ಬೇಡ ಅಂತಾರೆ, ಇದಾದ್ರೆ ಹಾಕೊಂತಾರೆ. ಇದು ಅವ್ಗು ತೊಡೆದೇವು ಅಂತ ಹೇಳ್ತಾರೆ. ಇದು ಮಲೆನಾಡಿನ ಪ್ರಸಿದ್ಧವಾದ ಖಾದ್ಯ. ಇದನ್ನ ಎಲ್ರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ಪರಿಣಿತಿ ಹೊಂದಿರೋರಷ್ಟೇ ಮಾಡೋಕ್ಕಾಗುತ್ತೆ, ಎಲ್ರಿಗೂ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದಕ್ಕೆ ಏನೇನು ಐಟಮ್ಸ್ ಹಾಕಿರ್ತೀರಾ? ಅಕ್ಕಿ, ಬೆಲ್ಲ ಅಷ್ಟೇ, ಮತ್ತೇನು ಇಲ್ಲ. ಗ್ರೈಂಡ್ ಮಾಡಿಬಿಟ್ಟು ಸೋರೆನ ಉಲ್ಟಾ ಮಾಡಾಕಿ ಅದ್ರ ಮೇಲೆ ಹಾಕೋದು, ಈ ಕಡೆಯಿಂದ ಮತ್ತೆ ಆಮೇಲೆ ಮಡ್ಚೋದು. ಬೆಂದ ತಕ್ಷಣ ಎಷ್ಟು ದಿನ ಯೂಸ್ ಮಾಡ್ಬೋದು ಅಂತ ಇಟ್ಕೊಂಡಿದ್ನ? ಇದು 2 ತಿಂಗಳ ತನಕ ಆದ್ರೂ ಏನಾಗಲ್ಲ. ಆಮೇಲೆ ಇದು ಎಣ್ಣೆ ಇರಲ್ಲ, ಏನಿಲ್ಲ. ಆಮೇಲೆ ಹಾಲು ಬಿಡ್ಕೊಂಡು ತಿನ್ಬೋದು, ಹಾಗೇನೆ ತಿನ್ಬೋದು, ಬಹಳ ಒಳ್ಳೇದು. ಎಣ್ಣೆ ಇರಲ್ವಲ್ಲ, ಹಂಗಾಗಿ ಬೆಲ್ಲ ಬೇರೆ, ಶುಗರು ಎಲ್ಲ ತಿನ್ಬೋದು. ನವಣೆಯಿಂದನೂ ಮಾಡ್ಬೋದು, ಮಾಡಿದೀವಿ ನವಣೆಯಿಂದನೂ ಚೆನ್ನಾಗಿ ಬರುತ್ತೆ. ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ನವಣೆಯಿಂದ. ಸಬ್ಬಕ್ಕಿ ಸಂಡಿಗೆ ಅಂದರೆ ಇದು ತಂಪು, ಬೇಸಿಗೆಗೆ ಯಾವಾಗಲೂ ತಂಪಾಗಿರುತ್ತೆ. ಹಂಗಾಗಿ ಹೀಟು ಮತ್ತು ಇದು ಹೇಳ್ತಾರಲ್ಲ ಗ್ಯಾಸ್ಟ್ರಿಕ್ಕು ಅಂತ ಎಲ್ಲ ಹೇಳ್ತಾರೆ, ಅದು ಯಾವುದೇ ತೊಂದರೆನೂ ಇಲ್ಲ. ಈ ಜೋಳ ಒಂದು ಸೇರು ಜೋಳ ಹಾಕಿದರೆ 4 ಸೇರು 5 ಸೇರು ಅಕ್ಕಿ ಹಾಕಿಬಿಟ್ಟು ಮಾಡೋದು ಹಪ್ಪಳ, ಕುದಿ ಹಪ್ಪಳ ಅಂತ ಮಾಡ್ತೀವಿ ನಾವು. ಇದನ್ನ ಸಬ್ಬಕ್ಕಿ ಮತ್ತು ಇದು ಮಂಡಕ್ಕಿ, ಅವಲಕ್ಕಿ ಆ ಥರದ್ದೆಲ್ಲ ಹಾಕಿ ಸ್ವಲ್ಪ ಕೊಟ್ರೆ ಟೈಪ್ ಮಾಡ್ಕೊಂಡು ಅದಕ್ಕೆ ಹಿಟ್ಟು ಹಾಕ್ಬಿಟ್ಟು ಕೂಡಿಸಿ ಮಾಡೋದು. ಇದು ಕುದಿ ಹಪ್ಪಳ, ಇದೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಎಲ್ಲ. ಕಾಳಿನ ಹಪ್ಪಳ, ಕಾಳು ಅಂದರೆ ಉದ್ದಿನಬೇಳೆ, ಹೆಸರು ಕಾಳು ಮತ್ತು ಹುರುಳಿಕಾಳು ಮತ್ತು ಇದು ಕಡಲೆಬೇಳೆ, ಆಮೇಲೆ ಅಲಸಂದಿ, ಇಷ್ಟನ್ನು ಹಾಕ್ಬಿಟ್ಟು ಮಾಡಿರೋದು. ಇದಕ್ಕೆ ಖಾರ ಪುಡಿ, ಮಸಾಲೆ ಪುಡಿ ಎಲ್ಲ ಹಾಕಿ ಅಲ್ಲ, ಹಿಟ್ಟು ಮಾಡ್ಕೊಂಡ್ಬಿಟ್ಟು ಕಲಸಿ ಉಳ್ಳೆ ಮಾಡಿ ಉದ್ದಿ ಒಣಗ್ಸೋದು. ಇದೇನು ಬೇಯಿಸೋದೇ ಇಲ್ಲ, ಹಂಗೆ ಡೈರೆಕ್ಟಾಗಿ ಒಣ ಹಾಕೋದು. ಸಂಡಿಗೆ ಅಕ್ಕಿ ಇಲ್ಲೇ ಮಾಡಿರೋದು. ಇದಕ್ಕೆ ಟೊಮೊಟೊ ಹಾಕ್ಬಿಟ್ಟು, ಟೊಮೊಟೊ ಮತ್ತು ಕಾಳು ಮೆಣಸು ಹಾಕ್ಬಿಟ್ಟು ಮಾಡಿದ್ದೀನಿ. ಮಸಾಲೆ ಸ್ಪೈಸಿ ಆಗಿರುತ್ತೆ ಅಂತ ಸ್ವಲ್ಪ ಮೆಣಸಿನಕಾಳು, ಟೊಮೊಟೊ ಎಲ್ಲ ಹಾಕಿ ಮಾಡಿರೋದು. ಇದು ಅಷ್ಟೇ ಸಂಡಿಗೆ, ಟೊಮೊಟೊ ಎಲ್ಲ ಹಾಕಿಬಿಟ್ಟು ಮಾಡಿರೋದು. ಪುದೀನ ಹಾಕಿ ಮಾಡಿದ್ದೀನಿ. ಇದು ಅಷ್ಟೇ ಮಸಾಲೆ ಸಂಡಿಗೆ, ಪುದೀನ ಸೊಪ್ಪು. ಆಮೇಲೆ ಇದು ಸಬ್ಬಸಿಗೆ ಮೆಂತೆ ಸೊಪ್ಪು ಹಾಕಿಬಿಟ್ಟು ಮಾಡಿರೋದು ಸಂಡಿಗೆ. ಅನ್ನ ಮಾಡ್ಕೊಂಡು ಅದಕ್ಕೆ ಸಬ್ಬಸಿಗೆ ಮತ್ತು ಮೆಂತೆನ ಮಿಕ್ಸಿ ಮಾಡಿ ಹಾಕಿ, ಇದಕ್ಕೆ ಖಾರದ ಪುಡಿ, ಉಪ್ಪು ಮತ್ತು ಜೀರಿಗೆ, ಕೊತ್ತಂಬರಿ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಈ ಥರ ಇಷ್ಟಿಷ್ಟು ಅಗಲ ತಟ್ಟಿ ಬಿಸಿಲಿಗೆ ಒಣಗಿಸಿರೋದು. ತುಂಬ ಟೇಸ್ಟ್ ಇರುತ್ತೆ ಇದು. ಇದು ಸಬ್ಬಸಿಗೆ ಎಲ್ಲ ಒಳ್ಳೇದಲ್ಲ, ಮೆಂತೆ ಜೀರ್ಣನೂ ಆಗುತ್ತೆ, ಹಂಗಾಗಿ ಇದು ಮಾಡಿರೋದು. ಇದು ಬೂದುಂಬಳಕಾಯಿನ ಸಂಡಿಗೆ. ಬೂದುಂಬಳಕಾಯಿನ ತುರಿದ್ಬಿಟ್ಟು ಅನ್ನ ಮಾಡಿ ಅದಕ್ಕೆ ಸಬ್ಬಕ್ಕಿ, ಸ್ವಲ್ಪ ಉದ್ದಿನಬೇಳೆ, ಮೆಂತೆ ಕಾಳು ಹಾಕಿ ಮತ್ತು ಇದಕ್ಕೆ ಜೀರಿಗೆ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಬಿಟ್ಟು ಮಾಡಿರೋದು. ಇದು ಜೀರ್ಣಶಕ್ತಿಗೆ ಒಳ್ಳೇದು. ಬೂದುಂಬಳಕಾಯಿ ಬೀಜ ಕೂಡ ತೆಗ್ದಿಲ್ಲ, ಒಂದು ಬೀಜ ಕೂಡ ತೆಗ್ದಿಲ್ಲ, ಎಲ್ಲ ಬೀಜ ಇದಾವೆ ನೋಡಿ. ಬೀಜನೂ ತುಂಬ ಒಳ್ಳೇದಲ್ವಾ, ಅದಕ್ಕೆ ಬೀಜನೂ ತೆಗ್ದಿಲ್ಲ. ಅಂಗಡಿಲಿ ತರೋ ಪ್ರಾಡಕ್ಟ್ಸ್ಗಿನ್ನ ಇದಕ್ಕೆ ನಿಮ್ಮ ಪ್ರಾಡಕ್ಟ್ಸಿಗೆ ಏನು ವ್ಯತ್ಯಾಸ ಇದೆ ಅಂತ? ನಮ್ಮ ಪ್ರಾಡಕ್ಟು ನಾವು ಜಾಸ್ತಿ ತುಂಬ ದಿನ ಮಾಡಿರಲ್ಲ ಒಂದು, ಆಮೇಲೆ ಕೆಮಿಕಲ್ನ ಹಾಕೋದಿಲ್ಲ. ಅವರೆಲ್ಲ ಹಾಳಾಗಬಾರ್ದು ಅಂತ ಕೆಮಿಕಲ್ ಹಾಕ್ಬಿಟ್ಟು ಪ್ರಿಸರ್ವೇಟಿವ್ಸ್ ಮಾಡ್ತಾರೆ. ಆಮೇಲೆ ಇವಕ್ಕೆಲ್ಲ ಹೆಚ್ಚಿಗೆ ಆಯಿಲು ತಗೊಳ್ಳಲ್ಲ, ಅವರವೆಲ್ಲ ಸ್ವಲ್ಪ ಆಯಿಲ್ ತಗೊಳ್ಳೋ ಥರನೇ ಆ ಕೆಮಿಕಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಸೋಡಾ ಯಾವುದಕ್ಕೂ ಸೋಡಾ ಗಿಡ ಏನೂ ಹಾಕಿಲ್ಲ. ಅವರೆಲ್ಲ ಅಗ್ರ ಬರಲಿ ಅಂತ ಹೇಳಿ ಮಾಡ್ತಾರೆ. ಆದರೂ ನಮ್ಮದು ಅವ್ರದ್ದಷ್ಟೇ ಚೆನ್ನಾಗಿ ಬರುತ್ತೆ, ಅವ್ರಿಗಿಂತ ಚೆನ್ನಾಗೇ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅವ್ರದಕ್ಕಿಂತ ಟೇಸ್ಟ್ ನಮ್ದು ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ದಿ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರೋದ್ರಿಂದ ಹೆಲ್ದಿಯಾಗಿದ್ದೇ ಇರುತ್ತೆ.
ನೀವು ಇದೆಲ್ಲ ಮನೇಲಿ ಮಾಡಿರೋದ್ರಿಂದ ಸೇಲ್ ಮಾಡ್ತಿದ್ದೀರಾ ಇವಾಗ? ಕೆಲವು ಕೇಳಿದರಿಗೆ ಮಾಡ್ಕೊಡ್ತೀವಿ. ಸೇಲ್ ಮಾಡ್ತೀರಾ? ಅಡಿಕೆ ಪುಡಿನೂ ನಾವು ಮನೆಯಲ್ಲೇ ಮಾಡ್ತೀವಿ, ಯಾವಾಗೂ ಕೊಂಡ್ಕೊಂಬರಕ್ಕೆ ಹೋಗಲ್ಲ. ಇದು ಅಡಿಕೆನ ನೀರಲ್ಲಿ ಬಿಸಿನೀರಲ್ಲಿ 1 ಗಂಟೆ ನೆನೆಸ್ಬಿಟ್ಟು ಮತ್ತು ಕ್ಲೀನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಬಿಸಿಲಿಗೆ ಒಣಸ್ಕೊಂಡಾದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೊಂಡು ಸ್ವಲ್ಪ ಸಕ್ಕರೆನೂ ಹಾಕೋದು. ಲಾಸ್ಟಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಹುರಿದು ಅದಕ್ಕೆ ಇದು ಏಲಕ್ಕಿ, ಲವಂಗ ಮತ್ತು ಸೋಪಿನ ಕಾಳನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಬಿಟ್ಟು ಆಮೇಲೆ ಇಡೀದೊಂದು ಸ್ವಲ್ಪ ಕೊಬ್ಬರಿ ಮತ್ತು ಸೋಪಿನ ಕಾಳು, ಸ್ವಲ್ಪ ಸಕ್ಕರೆನೂ ಹಾಕ್ಬಿಟ್ಟು ಇಟ್ಟಿರೋದು. ಇದಕ್ಕೆ ಯಾವುದೇ ಸೆಂಟು ಅದೆಲ್ಲ ಹಾಕ್ತಾರಲ್ಲ, ಆ ಸೆಂಟು ಸಹ ಉಪಯೋಗಿಸಿಲ್ಲ. ಎಲ್ಲರೂ ಭಾಳ ಇಷ್ಟಪಡ್ತಾರೆ. ಇದು ತಂದಿರೋದು ಅಂದರೆ ಬೇಡ ಅಂತಾರೆ, ಇದಾದರೆ ಹಾಕೊಂತಾರೆ, ಎಲ್ಲರೂ ಇಷ್ಟಪಟ್ಟು ಹಾಕೊಂತಾರೆ. ಇವೆಲ್ಲ ವರ್ಷ ಆಯ್ತು ನೋಡಿ ಹಾಕಿ. ನಿಂಬೆಕಾಯಿಂದ ಉಪ್ಪಿನಕಾಯಿ ಇದು ನಿಂಬೆಕಾಯಿ ಸಿಟ್ರಿಕ್ ಆಸಿಡ್ ಇರೋದ್ರಿಂದ ಇದು ನಿಂಬೆಕಾಯಿ ತುಂಬ ಒಳ್ಳೇದಲ್ವಾ, ಅದಕ್ಕೆ ನಿಂಬೆಕಾಯಿಂದ ಉಪ್ಪಿನಕಾಯಿ ಹಾಕಿದ್ವಿ. ಇದ್ರಿಗೂ ಯಾವುದೇ ಪ್ರಿಸರ್ವೇಟಿವ್ ಯಾವುದನ್ನು ಹಾಕಿಲ್ಲ, ಕೆಮಿಕಲ್ಲು ಏನಿದು ಇದಷ್ಟೇ, ಉಪ್ಪು, ಖಾರದ ಪುಡಿ, ಸಾಸಿವೆ ಪುಡಿ ಅಷ್ಟೇ ಹಾಕಿರೋದು. ಇದು ಹಣ್ಣುಮೆಣ್ಸಿಕಾಯಿ ಚಟ್ನಿ. ಇದು ಮಾಡಿ ಇಟ್ಕೊಂಡ್ರೆ ವರ್ಷದ ತನಕ ಆದರೂ ಇಟ್ಕೋಬೋದು. ಹಣ್ಣುಮೆಣ್ಸಿಕಾಯಿ ಯಾವಾಗೂ ಸಿಗಲ್ವಲ್ಲ, ಹಾಗಾಗಿ ಮಾಡಿ ಇದು ಈಗ ಹೋದ ವರ್ಷದ ಮೆಣಸಿಕಾಯಲ್ಲಿ ಮಾಡಿರೋದು, ಈ ಸರಿ ಇದಲ್ಲ. ಮತ್ತೆ ಈಗ ವರ್ಷದ ಮೇಲೆ ಆಯ್ತು ನೋಡಿ. ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಅರ್ಜೆಂಟಿಗೆ ಏನಾದರೂ ಇಲ್ಲ ಅಂದರೆ ರೊಟ್ಟಿ ಇದ್ದರೆ ಬೇಗ ಚಟ್ನಿ ಇದೇ ಚೆನ್ನಾಗಿ ಉಪಯೋಗಕ್ಕೆ ಬರ್ತಾ ಇರೋದು ನಮಗೆ, ಪಲ್ಯ ಥರ. ಗೊತ್ತಾ, ಇದು ಕೆಡಬಾರ್ದು ಅಂದರೆ ಇದು ಮಾವಿನಕಾಯಿ ಮೇಲೆ ಎಣ್ಣೆನ ಸ್ವಲ್ಪ ಮಾವಿನಕಾಯಿ ಕಾಣ್ದಿರಂಗೆ ಹಾಕ್ಬಿಟ್ಬಿಟ್ರೆ ವರ್ಷದ ತನಕ ಆದರೂ ಏನಾಗಲ್ಲ. ಅದನ್ನ ಏನು ಮಾಡ್ಬೇಕು, ನಾವು ತೆಗಿಬೇಕಾದ್ರೆ ಒಂದು ಬಟ್ಲಲ್ಲಿ ಎಣ್ಣೆನ ತಗೊಂಡ್ಬಿಟ್ಟು ಆಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಡು ಮತ್ತೆ ಅದಕ್ಕೆ ವಾಪಸ್ ಅದಕ್ಕೆ ಹಾಕ್ಬಿಟ್ಟು ಮುಚ್ಚಿಡ್ಬೇಕು. ಅವಾಗ ವರ್ಷ ಆದರೂ ಏನಾಗಲ್ಲ. ಕೊಚ್ಚಿಂಡಿ ಅಂತ ಇದು ಹೋದ ವರ್ಷ ಮಾಡಿರೋದೇ ನೋಡ್ರಿ. ಇದು ಹಸಿಮೆಣ್ಸಿಕಾಯಿಂದ ಮಾಡಿರೋದು. ಇದನ್ನ ಬಿಸಿಲಿಗೆ 1 ವಾರ ಒಣಸಿ ಸ್ವಲ್ಪ ದಪ್ಪಗೆ ಹಸಿಮೆಣ್ಸಿಕಾಯಿ ಮಿಕ್ಸಿ ಮಾಡಿ ಮೆಂತೆ ಪುಡಿ ಹಾಕಿ, ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಹಾಕ್ಬಿಟ್ಟು ಬಿಸಿಲಿಗೆ ಇಡಬೇಕು. 1 ವಾರ ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ವರ್ಷದ ತನಕ ಆದರೂ ಏನಾಗಲ್ಲ. ಆಮೇಲೆ ಇದು ಹಾಗಲಕಾಯಿ ಉಪ್ಪಿನಕಾಯಿ. ಇದು ಸಹ ಹಾಗಲಕಾಯಿ ಶುಗರ್ನವ್ರಿಗೆ ಎಲ್ಲ ತುಂಬ ಒಳ್ಳೆಯದು, ಹೆಲ್ತಿ ಕೂಡ ಅಲ್ವಾ. ಹಂಗಾಗಿ ಹಾಗಲಕಾಯಿಂದ ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ ಅಂತ. ಇದು ಎಲ್ಲ ಮಾವಿನಕಾಯಿ ಎಲ್ಲದಕ್ಕಿಂತ ತುಂಬ ಟೇಸ್ಟಿಯಾಗಿ ಐತೆ. ಎಲ್ಲರೂ ಭಾಳ ಇಷ್ಟಪಟ್ಟಿದ್ದಾರೆ ಇದನ್ನು. ಮಕ್ಕಳಲ್ಲಿ ಇದು ಇದರಿಂದ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ಕಿಡ್ನಿ ಸ್ಟೋನ್ ಎಲ್ಲ ಕರಗುತ್ತೆ. ಆಮೇಲೆ ಹೆಲ್ತಿಗೂ ಒಳ್ಳೇದು. ಅದಕ್ಕೋಸ್ಕರ ವರ್ಷಕ್ಕೊಂದ್ಸರಿ ತಿನ್ಬೇಕು ಅಂತಾರಲ್ಲ, ಒಂದೇ ಸರಿ ತಿಂದ್ರಾಗಲ್ಲ. ನಾವು ಉಪ್ಪಿನಕಾಯಿ ಥರ ಸ್ವಲ್ಪ ತಿನ್ನೋಣ ಅಂತ ಮಾಡಾಕ್ತೇನೆ. ಎಂಗೇಜ್ಮೆಂಟಿಗೆ ಒಣಕೊಬ್ಬರಿಲಿ ಡಿಸೈನ್ ಕೂಡ ಮಾಡಿಕೊಡ್ತೀನಿ. ಮಣಿಗಳಿಂದ ಒಣಕೊಬ್ಬರಿಗೆ ಡಿಸೈನ್ ಮಾಡಿ ಹೆಸರು ಆಮೇಲೆ ಡಿಸೈನ್ ಎಲ್ಲ ಮಾಡಿ ಕೊಡ್ತೀನಿ. ಕೃಷಿ ಕಾಲೇಜಿನಲ್ಲಿ ಮಾವಿನ ಮೇಳದಲ್ಲಿ ಅಡುಗೆ ಕಾಂಪಿಟೇಷನ್ ಇಟ್ಕೊಂಡಿದ್ರು. ಅದರಲ್ಲಿ ಮಾವಿನಕಾಯಿನ ಸಾಂಬಾರು ಮಾಡಿದ್ದೆ, ಅದಕ್ಕೆ ಸೆಕೆಂಡ್ ಪ್ರೈಜ್ ಬಂದಿದೆ. ಇದು ಮತ್ತು ಇದು ಇಲ್ಲೇ ನಮ್ಮ ಸಂಘದಲ್ಲಿ ಮಾಡಿದ್ವಿ, ಅದು ಫಸ್ಟ್ ಪ್ರೈಸ್ ಬಂದಿದೆ. ಇವೆಲ್ಲ ರಂಗೋಲಿ ಸ್ಪರ್ಧೆ ಅದರಲ್ಲೆಲ್ಲ ಬಂದಿರೋದು. ಮತ್ತು ಇದು ಬ್ಯಾಂಕಿಂಗ್ ಕನ್ನಡದ ಹಬ್ಬ ಅಂತ ಮಾಡ್ತಾರೆ, ಅದರಲ್ಲೂ ಸಹ ಕುಕ್ಕಿಂಗಲ್ಲಿ ಹಾಗಲಕಾಯಿ ಉಪ್ಪಿನಕಾಯಿ ಅದಕ್ಕೆ 2 ಸರಿನೂ ಬಂದಿದೆ. ನವಣೆಯಿಂದ ಬರ್ಫಿ ಮತ್ತು ಹಾಗಲಕಾಯಿ ಉಪ್ಪಿನಕಾಯಿ ಮತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್ ಯೂಸ್ ಮಾಡದೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಅತಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇವರೊಂದು ದೊಡ್ಡ ಬ್ರ್ಯಾಂಡಿಂಗ್ ಸಹ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬ್ರ್ಯಾಂಡಿಂಗ್ ಮಾಡ್ತಾರೆ. ಯಾರಿಗಾದರೂ ಇಂತಹ ಪ್ರಾಡಕ್ಟ್ಸ್ಗಳು ಬೇಕಾಗಿದ್ದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಂತಹ ಇನ್ನೂ ಅನೇಕ ವಿಷಯಗಳ ಮಾಹಿತಿಯನ್ನು ತಿಳಿಯಲು ಕೃಷಿ ಚೇತನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.